ಸೊ ಇನ್ನಷ್ಟು ಅಂದರೆ ಜಾನಕಿಯವರ ಸಂಗೀತದ ಮೇಲೇ ಇನ್ನಷ್ಟು ಅಧ್ಯಯನ, ಆಮೇಲೆ ಅದನ್ನು ಇನ್ನಷ್ಟು ಪ್ರಚುರಪಡಿಸಬೇಕಾದಂಥದ್ದು, ಅವರೊಂದು ಜಗತ್ತಿಗೆ, ನೀವು ಹೇಳಿದಾಗೆ ಸಂಗೀತ ಜಗತ್ತಿಗೆ ಒಂದು ಬಹುದೊಡ್ಡ ಮಾದರಿ ಅನ್ನುವಂಥದ್ದನ್ನು ಜಗತ್ತಿಗೆ ಇನ್ನಷ್ಟು ಹೇಳಬೇಕಾಗಿರುತ್ತೆ. ಇದೆಲ್ಲ ಆಗಬೇಕು ಅಂತ ಅನ್ಸುತ್ತೆ ಅಲ್ವಾ? ಹೌದು ಹೌದು. ಮತ್ತು ಇನ್ನೊಂದೇನು ಅಂದರೆ ಅವರ ಹಾಡುಗಳು ಈಗ ಹಿಟ್ಸ್ ಆಫ್ ಇಂಡಿಯನ್ ಸಿನಿಮಾ ಅಂತ ಹೇಳಿದಾಗ ಅವರ ಹಾಡುಗಳನ್ನು ಬಿಟ್ಟು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಲೆಟ್ಸ್ ಸೇ 100 ಗ್ರೇಟ್ ಹಿಟ್ಸ್ ಆಫ್ ಇಂಡಿಯನ್ ಸಿನಿಮಾ ಅಂತ ನೀವೇನಾದರೂ ಕಂಪೈಲ್ ಮಾಡೋಂಗಿದ್ರೆ ಅದರಲ್ಲಿ ಎಸ್ ಜಾನಕಿ ಅವರಿಗೆ ಪ್ರೈಡ್ ಆಫ್ ಪ್ಲೇಸ್ ಇದ್ದೇ ಇರುತ್ತೆ. ಮತ್ತು ಅವರ ಕನ್ನಡದಲ್ಲಂತೂ ತುಂಬ ಏನು ಅಸಂಖ್ಯಾತ ಹಾಡುಗಳು ಹಾಡಿದ್ದಾರೆ. ಹಾಗೆ ನೀವು ಹೇಳ್ದಂಗೆ ಬೇರೆ ಬೇರೆ ಭಾಷೆಗಳಲ್ಲಿ ಅವರು ಹಾಡಬೇಕಾದ, ಅಂದರೆ ಮಲಯಾಳಮಲ್ಲಿ ಹಾಡಿದ್ದಾರೆ, ತೆಲುಗಲ್ಲಿ ಹಾಡಿದ್ದಾರೆ, ತಮಿಳಲ್ಲಿ ಹಾಡಿದ್ದಾರೆ. ಇದು ಹೆಚ್ಚಾಗಿ ಈ 4 ಭಾಷೆಗಳಲ್ಲಿ ಹಾಡಿದ್ದಾರೆ. ಬೇರೆ ಬೇರೆ 1-2 ಬಿಡಿ ಹಾಡುಗಳು ಬೇರೆ ಬೇರೆ ಭಾಷೆಗಳಲ್ಲೂ ಹಾಡಿರ್ತಾರೆ. ಸೊ ಅವರು ಎಲ್ಲ ಭಾಷೆಗಳಿಗೂ ಬೇಕಾದವರಾಗಿರ್ತಾರೆ. ಅವರ ಹಾಡುಗಳನ್ನ ಇನ್ನೂ ಹೆಚ್ಚಾಗಿ ಈಗ ನಮ್ಮ ನ್ಯಾಷನಲ್ ಬ್ರಾಡ್ಕಾಸ್ಟಿಂಗ್ ಅಂತ ನಾವೇನಂತೀವಿ, ಅಲ್ಲಿ ಅವ್ರ ಹಾಡುಗಳನ್ನ ಬೇರೆಯವರು ಕೇಳೋ ಹಂಗಾಗಬೇಕು ಅನ್ನೋದು ನನ್ನ ಆಸೆ. ಓಕೆ ಓಕೆ, ಬಹಳ ವಿಶೇಷವಾದಂಥ ಒಂದು, ಅಂದರೆ ನಾವು ಕಂಪೇರ್ ಮಾಡಬಾರ್ದಾದರೂ ಕೂಡ ಇವತ್ತಿನ ಯಾರನ್ನೆಲ್ಲ ನಾವು ಭಾರತೀಯ ಸಂಗೀತದ ಅಥವಾ ಸಿನಿಮಾ ಸಂಗೀತದ ಪರಮಶ್ರೇಷ್ಠ ಗಾಯಕರು ಗಾಯಕಿಯರು ಅಂತ ಹೇಳ್ತೇವೆ, ಅವರೆಲ್ಲರಿಗಿಂತಲೂ ಒಂದು ಕೈ ಹೆಚ್ಚೆ ಅಂತ ನೋಡಬಹುದಾದ ಒಂದು ವ್ಯಕ್ತಿತ್ವ ಜಾನಕಿಯವರು ಅಂತ ಹೇಳ್ಬೋದಾ ನಾವು? ಅಂದರೆ ಒಬ್ಬರು ಇನ್ನೊಬ್ಬರಿಗಿಂತ ಹೆಚ್ಚು ಕಡಿಮೆ ಅಂತ ಹೇಳೋದಕ್ಕಿಂತ, ಈಗ ನೋಡಿ ಅವರಿಗೆ ಪದ್ಮಭೂಷಣ ಅನೌನ್ಸ್ ಆದಾಗ ಪ್ರಶಸ್ತಿ ಅವರು ಬೇಡ ಅಂತ ಹೇಳಿದ್ರು. ಯಾಕೆಂದರೆ ಅವ್ರಿಗೆ ಇದ್ದಿದ್ದ ಬೇಸರ ಏನಪ್ಪ ಅಂದರೆ, ಇಷ್ಟು ಹಾಡಿದ ಮೇಲೂ ನನಗೆ ತುಂಬ ಲೇಟಾಗಿ ಬಂತು ಅನ್ನೋ ಒಂದು ಭಾವನೆ ಇತ್ತು ಅವ್ರಿಗೆ. ಆಮೇಲೆ ಅವರು ಪ್ರಶಸ್ತಿ ಕೊಡೋಂಗಿದ್ರೆ ಭಾರತ ರತ್ನ ಕೊಡಬೇಕು ಅಂತ ಅವರು ಹೇಳಿದರು. ಅವ್ರಿಗೆ ಮೈಸೂರು ಯೂನಿವರ್ಸಿಟಿ, ಮೈಸೂರು ಮೇಲೆ ಅಷ್ಟೊಂದು ಪ್ರೀತಿ ಅಕ್ಕರೆ ಎಲ್ಲ ಇರೋದಕ್ಕೆ ಒಂದು ಕಾರಣ ಇರ್ಬೋದು. ಅವರಿಗೆ ಡಾಕ್ಟರೇಟ್ ಕೊಟ್ಟು ಗೌರವಿಸಿದಂಥ ತಗೊಂಡ್ರು ಅವರು. ಅದನ್ನ ಅವರು ಆಮೇಲೆ ರಾಜ್ಯೋತ್ಸವ ನೆಕ್ಸ್ಟ್ ಇಯರ್ ರಾಜ್ಯೋತ್ಸವ ಪ್ರಶಸ್ತಿ ಕರ್ನಾಟಕ ಕೊಟ್ಟಾಗ ಅವ್ರು ಬಹಳ ಸಂತೋಷದಿಂದ ಬಂದು ಸ್ವೀಕಾರ. ಹೌದು ಹೌದು. ಆದ್ರೆ ಕೊನೆಗೆ ಅದನ್ನು ಹೇಳೋರು ಅವರು, ಈಗ ಇದನ್ನ ನನಗೆ ಏನೇನೋ ಬಿರುದು ಬಾವಲಿ ಕೊಡ್ತಾರೆ, ಆದರೆ ನಾನು ಎಸ್ ಜಾನಕಿ ಅಂತ ನನ್ನ ಕರೆದ್ರೆ ಸಾಕು, ನನಗೆ ಅದಕ್ಕಿಂತ ಹೆಚ್ಚಿಂದ ಏನು ಬೇಕಾಗಿಲ್ಲ. ಯಾಕೆಂದರೆ ಎಲ್ಲ ನನ್ನ ಹಾಡುಗಳನ್ನ ಕೇಳೋದಕ್ಕಿಂತ ದೊಡ್ಡ ಪ್ರಶಸ್ತಿ ನನಗೆ ಏನು ದೊಡ್ಡದಲ್ಲ ಅನ್ನೋ ಥರ ಕೂಡ ಅವರು ಹೇಳಿದರು. ಸೊ ಅದೇ ಅದು ಏನು ಅಂದರೆ ನಾವು ತುಂಬ ಹೆಮ್ಮೆ ಪಡಬೇಕಾದ ವಿಷಯಗಳು ಏನಪ್ಪ ಅಂದರೆ, ಅವರು ಇಷ್ಟು ವರ್ಸಟೈಲ್ ಆಗಿ ಹಾಡಿದ್ರು, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಹಾಡಿದ್ರು, ಇಷ್ಟು ಭಾಷೆಗಳನ್ನು ಮಾತಾಡಿದ್ರು, ಇಷ್ಟು ನಮಗಂತೂ ಅವರು ಕನ್ನಡ ಹಾಡುಗಳು ಕೇಳಿದ್ಮೇಲೆ ಅದು ಅಂದರೆ ಕನ್ನಡದವ್ರು ನಮ್ಮವರೇ, ನಮ್ಮ ಮನೆಯವರೇ, ನೀವು ಅವ್ರನ್ನ ಈ ದೊಡ್ಡ ದೊಡ್ಡ ಕಲಾವಿದರು ನೋಡಿದಾಗ ಏನನ್ಸುತ್ತೆ ಅಂದರೆ, ನೀವು ಅವ್ರ ಜೊತೆಗೆ ಎಂದೂ ಮಾತೇ ಆಡೋ ಸಂದರ್ಭಗಳೇ ಬಂದಿರದೆ ಹೋದ್ರು, ಅವ್ರನ್ನ ನೀವು ಎಂದು ಕಣ್ಣಾರೆ ನೋಡಿಲ್ದೆ ಹೋದ್ರು ಅವರು ನಮ್ಮವರೇ, ನಮ್ಮ ಕುಟುಂಬದವರೇ ಅನ್ನೋ ತರ ಅನ್ಸುತ್ತೆ. ತುಂಬಾ ಒಳ್ಳೆ ಮಾತು ಹೇಳಿದ್ರಿ. ಯಾಕಂದ್ರೆ ರೇಡಿಯೋ ಜಮಾನದಲ್ಲಿ ಎಸ್ ಜಾನಕಿ ಅವರ ಧ್ವನಿಯನ್ನು ಕೇಳಿ 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 ನೀವು ಹೇಳಿದಾಗ ಎಲ್ರಿಗೂ ಕೂಡ ಅವ್ರು ನಮ್ಮ ಮನೇಲಿ ಒಬ್ರು, ನಮಗ್ ಬೇಕಾದವ್ರು ನಮ್ಮ ಮನೆಯವರು ಅನ್ನೋ ತರ ಒಂದು ಭಾಸ ಆಗುತ್ತೆ. ಸೊ ಹಂಗೆ ನೋಡಿದ್ರೆ ಅವರ ಸಾಧನೆಗಳು ನಾವೆಲ್ಲ ಹೆಮ್ಮೆ ಪಡುವಂಥ ಸಾಧನೆಗಳು. ಮತ್ತು ನಮ್ಮ ಇಡೀ ಒಂದು ಭಾರತದ ಚಿತ್ರರಂಗದಲ್ಲಿ ಅವರಿಗೆ ತುಂಬ ದೊಡ್ಡ ಸ್ಥಾನ ನಾವು ಕೊಡಬೇಕು. ಓಕೆ ಸರ್, ಕೊನೆಯದಾಗಿ ಎಸ್ ಜಾನಕಿ ಅವ್ರಿಗೆ ಈ ಸಂದರ್ಭದಲ್ಲಿ ನೀವೊಂದು ಟ್ರಿಬ್ಯೂಟ್ ಅಂತ ನೋಡೋದಾದರೆ ಮ್ಯೂಸಿಕಲಿ ಯಾವ ಹಾಡನ್ನು ನೀವು ಹಮ್ ಮಾಡೋಕ್ಕೆ ಇಷ್ಟಪಡ್ತೀರಾ? ಈ ಸಂದರ್ಭದಲ್ಲಿ ಅವ್ರಿಗೊಂದು ಥ್ಯಾಂಕ್ಫುಲ್ ಆಗಿ ನಾವು ನೆನಪಿಸ್ಕೊಳ್ಳೋದಾದರೆ ಅವ್ರನ್ನ, ಸಡನ್ನಾಗಿ ಎಸ್ ಜಾನಕಿ ಅಂದ ತಕ್ಷಣ ನಮ್ಮ ಹೃದಯದಲ್ಲಿ ಯಾವುದೊಂದು ಹಾಡು ಹುಟ್ಟುತ್ತೆ, ಯಾವುದೊಂದು ಹಾಡು ನೆನಪಾಗುತ್ತೆ. ಸೊ ನಿಮ್ಗೆ ಅಂಥದ್ದೊಂದು ಯಾವ್ದು ಹಾಡು ಹೇಳೋದಕ್ಕೆ ಬಯಸ್ತೀರಿ? ನನಗೆ ತುಂಬ ಇಷ್ಟವಾದ ಹಾಡು ಅಂತ ಹೇಳಬೇಕಾದ್ರೆ ಈ ಬಾನಲ್ಲೂ ನೀನೇ ಭುವಿಯಲ್ಲೂ ನೀನೇ ಅಂತೂ ನನಗೆ ತುಂಬ ಯಾವಾಗಲೂ ನಾನು ಕೇಳಿ ನನಗನ್ಸುತ್ತೆ, ನನಗೂ ಕೂಡ ವೈಯಕ್ತಿಕವಾಗಿ ನನಗೂ ಜಾನಕಿ ಅವರ ಎಲ್ಲ ಮೋಹನ ಕಲ್ಯಾಣಿ ಹಾಡುಗಳು ಇಷ್ಟ. ನಿಮ್ಗೆ ಮೋಹನ ಕಲ್ಯಾಣಿಗೆ ಇಷ್ಟ ಆಗುತ್ತೆ ಅಂತ ಅನ್ಸುತ್ತೆ ಜಾನಕಿ ಅವರದ್ದು. ಬಾನಲ್ಲೂ ನೀನೇ ಭುವಿಯಲ್ಲೂ ನೀನೇ ಅಥವಾ ಭುವನೇಶ್ವರಿಯ, ನಿಮ್ಗೆ ಯಾವುದನ್ನ ನೀವು 1-2 ಲೈನ್ ಹಾಡು? ನನಗೆ ಹಾಡಕ್ಕೆ ಬರೋದಿಲ್ಲ. ನಾನು ಏನೋ ಕಂಪೋಸ್ ಮಾಡಬೇಕಾದ್ರೆ ಹಾರ್ಮೋನಿಯಂ ಇಟ್ಕೊಂಡು
ಹಾಡುಗಾರರು ಇರ್ತಾರೆ, ಆ ಧೈರ್ಯದ ಮೇಲೆ ಅದನ್ನ ಯಾರು ರೆಕಾರ್ಡ್ ಮಾಡಿ ಬೇರೆ ಕಡೆ ಹಾಕೋದಿಲ್ಲ ಅನ್ನೋ ಧೈರ್ಯದ ಮೇಲೆ ಹಾಡ್ತೀವಿ. ನಾವೇ ಅಭಿಮಾನಿಗಳೇ ಸುಮ್ಮನೆ ಹಮ್ ಮಾಡ್ತೀವಿ. ನಿಮಗೆ ಖಂಡಿತವಾಗ್ಲೂ ಹೆಚ್ಚಿನ ಅಧಿಕಾರ ಇರತ್ತೆ, ಯಾಕಂದ್ರೆ ಯು ಆರ್ ಕಂಪೋಸರ್. ಸೊ ಖಂಡಿತವಾಗ್ಲೂ. ಬಿರುಗಾಳಿ ಬೀಸಿ ಎದುರಾದರೇನು, ಭೂಕಂಪವಾಗಿ ನೆಲ ಬಿರಿದರೇನು, ಕಡಲೆಲ್ಲ ಹೊಮ್ಮಿ ಬಳಿ ಬಂದರೇನು, ಮಳೆಯಂತೆ ಬೆಂಕಿ ಧರೆಗಿಳಿದರೇನು, ಜೊತೆ ಇರಲು ನೀನು ಭಯಪಡೆನು ನಾನು, ರವಿಯಲ್ಲು ನೀನೇ ಶಶಿಯಲ್ಲು ನೀನೇ, ರವಿಯಲ್ಲು ನೀನೇ ಶಶಿಯಲ್ಲು ನೀನೇ, ಎಲ್ಲೆಲ್ಲೂ ನೀನೇ ನನ್ನಲ್ಲೂ ನೀನೇ, ಬಾನಲ್ಲು ನೀನೇ ಭುವಿಯಲ್ಲು ನೀನೇ. ದಟ್ಸ್ ವಂಡರ್ಫುಲ್. ವೀಕ್ಷಕರೇ, ಬಹುಶಃ ಇದಕ್ಕಿಂತ ಬೆಸ್ಟ್ ಟ್ರಿಬ್ಯೂಟ್ ಇಲ್ಲ. ಎಸ್ ಜಾನಕಿ ಅವರು ಇವತ್ತು ಇಷ್ಟು ವರ್ಷ ಶರೀರದಲ್ಲಿ ನಮ್ಮ ಜೊತೆ ಇದ್ದರು, ಇನ್ನು ಮುಂದೆ ಶಾರೀರವಾಗಿ ಮತ್ತು ಸಂಗೀತದ ಅದ್ಭುತ ಸ್ಫೂರ್ತಿಯಾಗಿ ಬಾನಲ್ಲಿ ಭುವಿಯಲ್ಲಿ ಸಮಸ್ತ ಕನ್ನಡಿಗರ ಮನಗಳಲ್ಲಿ ಮನೆಗಳಲ್ಲಿ ಅನುರಣಿಸ್ತಾನೆ ಇರ್ತಾರೆ ಅಂತ ಹೇಳೋದಕ್ಕೆ ಬಹಳ ಖುಷಿ ಆಗತ್ತೆ. ಇಂಥದ್ದೊಂದು ಒಬ್ಬ ಗಾನ ದೇವತೆ ನಮ್ಮ ನಡುವೆ ಇದ್ರಲ್ಲ ಅನ್ನೋದೇ ನಮ್ಮ ಸೌಭಾಗ್ಯ ಅಂತ ಅನ್ಸುತ್ತೆ. ಧನ್ಯವಾದಗಳು ಎಸ್ ಆರ್ ರಾಮಕೃಷ್ಣ ಅವರೇ. ಸಾಕಷ್ಟು ನಿಮ್ಮ ಅಮೂಲ್ಯವಾದ ಸಮಯ ಮತ್ತು ಅಮೂಲ್ಯವಾದ ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು. ನಮಸ್ಕಾರ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.